ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಆಹಾರ ತಜ್ಞರಾದಂತ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಅಸಿಡಿಟಿ ಪ್ರಾಬ್ಲಮ್ ಅಂತ ತುಂಬಾ ಸಾಮಾನ್ಯವಾಗಿ ಕಾಣಿಸುವಂತ ಒಂದು ಪ್ರಾಬ್ಲಮ್ ಇದು. ನಮ್ಮ ಮನೆಯಲ್ಲೇ ಎಷ್ಟೊಂದು ಜನನ ನೋಡ್ತೀವಿ, ಹಾಗೆ ಸುತ್ತಮುತ್ತಲೂ ಸಾಕಷ್ಟು ಜನರು ಇದರಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಅಸಿಡಿಟಿ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಅಸಿಡಿಟಿ ಪ್ರಾಬ್ಲಮ್ ಬರೋದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀರಾ? ಈ ಅಸಿಡಿಟಿ ಅನ್ನೋದೇನಿದೆ ತುಂಬಾ ಸರ್ವಸಾಮಾನ್ಯವಾದಂಥ ಒಂದು ತೊಂದರೆ. ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ನೀವು ಎಲ್ಲಿ ಹೋದ್ರೂ ಆ್ಯಸಿಡಿಟಿ ನನಗೆ ಬಂದಿಲ್ಲ ಅನ್ನೋರೇ ಇಲ್ಲ. ಆ ಥರ ಒಂದು ತೊಂದರೆ ಇದು. ಈ ಆ್ಯಸಿಡಿಟಿ ಅನ್ನೋದು ಯಾಕೆ ಫಾರ್ಮ್ ಆಗುತ್ತೆ, ದೇಹದಲ್ಲಿ ಯಾವ ರೀತಿ ಇದು ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಚರ್ಮ ಒಣಗುವಿಕೆ ಏನಿದೆ, ಇದು ಬಹಳ ಮುಖ್ಯವಾದಂಥ ಒಂದು ಸಿಂಪ್ಟಮ್ಸ್ ನಿಮಗೆ. ಅಂತಂದರೆ ಇದರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ಆ್ಯಸಿಡಿಟಿ ಫಾರ್ಮೇಷನ್ ಆಗುತ್ತೆ ಅಂತೇಳಿ. ಇದು ಹೆಚ್ಚಾಗಿ ಕಂಡು ಬಂದದ್ದು ಯಾರಿಗಪ್ಪ ಅಂತಂದರೆ, ಈ ಜಾಸ್ತಿ ನೀರನ್ನು ಯಾರು ಕುಡಿಯೋದಿಲ್ಲ, ಸರಿ ನಿದ್ದೆಯನ್ನು ಮಾಡೋದಿಲ್ಲ, ಈ ಮದ್ಯಪಾನ ಮತ್ತು ಸಿಗರೇಟ್ ಧೂಮಪಾನವನ್ನು ಏನು ಮಾಡ್ತಾರೆ ಅವರಿಗೆ ಹೆಚ್ಚಾಗಿ ಕಂಡು ಬರುವಂಥ ಒಂದು ತೊಂದರೆ ಯಾವುದಪ್ಪ ಅಂತಂದರೆ ಈ ಆ್ಯಸಿಡಿಟಿಯನ್ನು ನಾವು ಹೇಗೆ ನಿವಾರಿಸಬೇಕು, ಇದಕ್ಕೆ ಮುಖ್ಯವಾದಂಥ ಕಾರಣಗಳೇನು, ಇದಕ್ಕೆ ನಾವು ಏನೇನು ಆಹಾರವನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳಿ ತಿಳ್ಕೊಳ್ಳೋಣ. ಈಗ ಈ ಆ್ಯಸಿಡಿಟಿ ಬಂದಾಗ ಎದೆಯಲ್ಲಿ ಒಂಥರ ಉರಿತ ಕಂಡು ಬರ್ಬೋದು, ಅಥವಾ ಒಂಥರ ಏನೋ ಆಯಾಸ ಆದ ಹಾಗೆ, ಕುಳಿತುಕೊಳ್ಬೇಕು ಅನಿಸ್ಬೋದು, ಅಥವಾ ಒಂಥರ ಹೊಟ್ಟೆ ಉಬ್ಬಸ ಬಂದ ಹಾಗೆ ನಿಮ್ಗೆ ತೊಂದರೆಗಳು ಒಂಥರ ಕಸಿಬಿಸಿ ಆಗ್ಬೋದು. ಆ ತೊಂದರೆಯನ್ನು ನಿವಾರಿಸಬೇಕು. ಯಾಕೆ ನಿವಾರಿಸಬೇಕು? ಆ್ಯಸಿಡಿಟಿಯನ್ನು ನಾವು ಹಾಗೆ ಬಿಟ್ಬಿಟ್ರೆ ಮುಂದೆ ಯಾವ ಒಂದು ಮೂಲ ರೂಪಕ್ಕೆ ಅದು ಕಾರಣವಾಗುತ್ತೆ, ಯಾವ ರೋಗಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದರೆ ಅದು ಅಲ್ಸರ್. ತುಂಬ ಮುಖ್ಯವಾದಂಥ ಒಂದು ಈ ಸಮಸ್ಯೆಯನ್ನು ನೀವು ಮೊದಲೇ ಪರಿಹರಿಸ್ಕೊಂಡ್ರೆ ಮುಂದೆ ಯಾವುದೇ ರೀತಿಯ ಒಂದು ಈ ಅಲ್ಸರ್ ವಿಲ್ ಕಾಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅಂದರೆ ಅಲ್ಸರ್ನಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ. ನೋಡಿ, ಆ್ಯಸಿಡಿಟಿ ಅಲ್ಲಿಂದ ಅಲ್ಸರಿಂದ ಕ್ಯಾನ್ಸರ್. ನೋಡಿ ಎಂಥ ಒಂದು ದೊಡ್ಡ ತೊಂದರೆಗೆ ನೀವು ತುತ್ತಾಗಬಹುದು ಅಂಥೇಳಿ. ಆದ್ದರಿಂದ ಬೆಳಿಗ್ಗೆ ಎದ್ದ ನಂತರ ಆಹಾರ ಸೇವನೆಗಿಂತ ಮುಂಚೆ ಒಂದು ಗ್ಲಾಸ್ ನೀರನ್ನು ಕುಡಿಯೋದು, ಮಧ್ಯಾಹ್ನ ಆಹಾರ ಸೇವಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಗ್ಲಾಸ್ ನೀರನ್ನು ಕುಡಿಯೋದು, ಇದೆಲ್ಲ ಬಹಳ ಮುಖ್ಯವಾದಂಥ ಕ್ರಮಗಳು ನಮ್ಮ ಆಹಾರ ಪದ್ಧತಿಯಲ್ಲಿ. ಆದಷ್ಟು ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು ಸೇವನೆ ಮಾಡೋದು ತುಂಬ ಅಪಾಯಕಾರಿ ಆ್ಯಸಿಡಿಟಿಗೆ. ಆ್ಯಸಿಡಿಟಿಯಿಂದ ನಾನು ಹೇಳಿದ್ದೇನೆ ತುಂಬ ದೊಡ್ಡ ತೊಂದರೆಗೆ ಒಳಗಾಗ್ತೀರಾ. ಆದಷ್ಟು ಇದು ಕಾಮನ್ ಆಗಿ ಎಲ್ಲ ಜನರಲ್ಲೂ ಕಂಡು ಬಂದಿದೆ. ಆದಷ್ಟು ಇದರ ಮೇಲೆ ಹಿಡಿತವನ್ನು ಸಾಧಿಸಿ ನೀವು ಆ್ಯಸಿಡಿಟಿಯಿಂದ ದೂರ ಹೋಗಬೇಕು ಅಂದರೆ ಧೂಮಪಾನವನ್ನು ಬಿಡಬೇಕು, ಮದ್ಯಪಾನವನ್ನು ಬಿಡಬೇಕು. ಆದಷ್ಟು ಈ ಹಸಿರು ಸೊಪ್ಪುಗಳ ಸೇವನೆಯನ್ನು ಹೆಚ್ಚಾಗಿ ಮಾಡಿ, ಆಮೇಲೆ ರಾ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಅಂತಂದರೆ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸೋದು ತುಂಬ ಒಳ್ಳೆಯದು. ಆದಷ್ಟು ವಾಟರ್ ಮೆಲನ್ ಅಂತ ಹೇಳ್ತೀವಿ, ಅಂದರೆ ಕಲ್ಲಂಗಡಿ ಹಣ್ಣು ಮತ್ತು ಟರ್ಬೂಜ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಹೆಚ್ಚಾಗಿ ಸೇವನೆ ಮಾಡಿದರೆ ತುಂಬ ಉತ್ತಮವಾದಂಥದ್ದು. ಮಜ್ಜಿಗೆಯನ್ನು ಹೆಚ್ಚಾಗಿ ಕುಡಿರಿ. ನಾನು ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮಜ್ಜಿಗೆ ಅನ್ನೋದು ಅಮೃತ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈ ಆ್ಯಸಿಡಿಟಿ ಫಾರ್ಮ್ ಆದಾಗ ಆದಷ್ಟು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತೀವಿ, ಈಗ ನಮಗೆಲ್ಲ ಕಡೆ ಸಿಗ್ತಾ ಇದೆ ಅದು. ಅದರ ಒಂದು ಸೇವನೆ ಏನಿದೆ ಆದಷ್ಟು ತುಂಬ ಒಳ್ಳೆಯದು. ಆಮೇಲೆ ಈ ಪಾನ್ ಬೀಡ ಮತ್ತು ಎಲೆ ಅಡಿಕೆಯನ್ನು ಹಾಕುವಂಥ ಏನೋ ಒಂದು ಪದ್ಧತಿ ಇದೆ, ಅದನ್ನು ಕೂಡ ರೂಢಿಸ್ಕೊಳ್ಬೇಡಿ. ಆಮೇಲೆ ಯಾವುದೇ ಈಗ ಒಂದು ಈ ತಂಬಾಕು ಸೇವನೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮಾದಕವಾದಂಥ ವಸ್ತುಗಳೇ ಆಗಿರ್ಬೋದು, ಇವೆಲ್ಲವೂ ಆ್ಯಸಿಡಿಟಿಗೆ ತುಂಬ ಕಾರಣ ಆಗುತ್ತೆ. ಅದರಿಂದ ಅಲ್ಸರ್ ಆಗ್ಬೋದು, ಅದರಿಂದ ಮತ್ತೆ ಕ್ಯಾನ್ಸರ್ಗೆ ನೀವು ತೊಂದರೆಯನ್ನು ಪಡಬೇಕಾಗತ್ತೆ. ಆದಷ್ಟು ನಿಮ್ಮ ಆಹಾರ ಸೇವನೆ, ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಇಂಪ್ರೂವ್ ಮಾಡಿಕೊಂಡು ಅದನ್ನು ಸುಧಾರಿಸಿಕೊಂಡ್ರೆ ನಿಮಗೆ ಈ ಆ್ಯಸಿಡಿಟಿ ಅನ್ನೋ ಒಂದು ತೊಂದರೆ ಏನಿದೆ ಅದರಿಂದ ನೀವು ನಿವಾರಣೆಯನ್ನು ಕಂಡುಕೊಳ್ಬೋದು. ವೀಕ್ಷಕರೇ, ಈ ಅಸಿಡಿಟಿ ಪ್ರಾಬ್ಲಮ್ ಹೇಗೆ ಬರುತ್ತೆ, ಇದರಿಂದ ಉಂಟಾಗುವಂಥ ಎದೆ ಉರಿ, ಹಾಗೆ ಇದಕ್ಕೆ ಏನೆಲ್ಲ ಮನೆಯಲ್ಲೇ ನಾವು ಮಾಡ್ಕೋಬೋದು, ಒಂದು ಪದ್ಧತಿಯನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರ್ದು, ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದೀವಿ. ಈಗ ಮನೆಯಲ್ಲೇ ಸುಲಭವಾದ ರೀತಿಯಲ್ಲಿ ಹೇಗೆ ಅಸಿಡಿಟಿ ಪ್ರಾಬ್ಲಮ್ಗೆ ಒಂದು ಚಿಕಿತ್ಸೆ ಅಥವಾ ಔಷಧಿ ತಯಾರಿಸ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಬೆಲ್ಲ, ಬೇವಿನ ಎಲೆ, ತುಳಸಿ, ಕರಿಮೆಣಸಿನ ಕಾಳು ಮತ್ತು ಒಣಗಿಸಿರುವಂಥ ಬೆಟ್ಟದ ನೆಲಕಾಯನ್ನು ಪುಡಿ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು, ಬಹಳ ಸುಲಭ. ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು 6ರಿಂದ 7 ಎಲೆಗಳಷ್ಟು ನಾವು ಈ ಬೇವಿನ ಎಲೆಯನ್ನು ತಗೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಕಾಲು ಚಮಚದಷ್ಟು, ಕಾಲಿಂದ ಅರ್ಧ ಚಮಚ ಕೂಡ ನೀವು ತಗೊಳ್ಬೋದು.
ಈ ಬೆಟ್ಟದ ನೆಲ್ಲಿಕಾಯಿಯ ಒಂದು ಪುಡಿಯನ್ನು ನಾವೇನು ಮಾಡಿದ್ದೀವಿ ಅದನ್ನು ಅರ್ಧ ಚಮಚದಷ್ಟು ನಾವಿಲ್ಲಿ ಹಾಕ್ಕೊಳ್ತೀವಿ. ಮತ್ತು ಇದಕ್ಕೆ 1/4 ಟೀ ಸ್ಪೂನಷ್ಟು ಕರಿಮೆಣಸಿನ ಕಾಳು. ಕೊನೆಯದಾಗಿ ತುಳಸಿ ಎಲೆಗಳನ್ನು ಒಂದು 3 ರಿಂದ 4 ತುಳಸಿ ಎಲೆಗಳನ್ನು ದಳಗಳನ್ನು ನಾವು ಹಾಕ್ಕೊಳ್ತೀವಿ. ಈಗ ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ತೀವಿ. ಕಿರಣ್ಮಯ್ಯವರೇ, ಈಗ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಮಿಶ್ರಣವನ್ನು ಸಂಪೂರ್ಣವಾಗಿ ನೀವು ಟೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಇದರಲ್ಲಿ ಆದರ್ಶವ್ರಿ ಬೇವಿನ ಎಲೆಗಳನ್ನ ಯಾಕೆ ಬಳಸ್ತಾ ಇದ್ದೀವಿ ಈ ಮಿಶ್ರಣದಲ್ಲಿ? ಈಗ ನೋಡಿ, ಇದು ಆ್ಯಕ್ಚುಲಿ ಆಸಿಡಿಟಿ ಮತ್ತು ಎದೆ ಉರಿ ಬಂದಾಗ ಬೇವಿನ ಎಲೆ ಮತ್ತು ಅದ್ರ ಜೊತೆ ಮಿಶ್ರಣವನ್ನು ನಾವು ಈ ಬೆಲ್ಲವನ್ನು ಮಿಶ್ರಣ ಮಾಡಿರೋದ್ರಿಂದ ಆ ಎದೆ ಉರಿಯನ್ನು ತಂಪುಗೊಳಿಸುತ್ತೆ ಇದು. ಅದಕ್ಕಾಗಿ ನಾವು ಈ ಒಂದು ಬೇವಿನ ಎಲೆಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದು ಕಿರಣ್ಮಯ್ಯವರ ರೆಡಿ ಆಗಿದೆ. ಇದನ್ನು ನಾವು ಒಂದು ಬಟ್ಲಿಗೆ ಹಾಕೊಳ್ಳೋಣ. ಈ ಮಿಶ್ರಣ ರೆಡಿ ಆಗಿದೆ. ಇದು ತಿನ್ನುವಾಗ ಸ್ವಲ್ಪ ನಿಮಗೆ ಕಹಿ, ಯಾಕಂದರೆ ಬೇವಿನ ಎಲೆಗಳನ್ನು ನಾವಿಲ್ಲಿ ಯೂಸ್ ಮಾಡೋದ್ರಿಂದ, ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಇದನ್ನು ನಾವು ಕೂಡ ಇಲ್ಲಿ ಯೂಸ್ ಮಾಡಿದ್ದೀವಿ. ಆದ್ದರಿಂದ ಸ್ವಲ್ಪ ನಿಮಗೆ ತಿನ್ನುವಾಗ ಕಸಿವಿಸಿ ಆಗ್ಬೋದು, ಆದರೆ ಅಸಿಡಿಟಿಯನ್ನು ಹೋಗಲಾಡಿಸೋದಕ್ಕೆ ಬಹಳ ಉತ್ತಮವಾದಂಥ ಒಂದು ಮದ್ದು ಅಂತ ಹೇಳ್ಬೋದು ಇದನ್ನು. ಈಗ ವೀಕ್ಷಕರೇ, ಇದನ್ನು ಸೇವಿಸೋದು ಹೇಗೆ ಅಲ್ವಾ? ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಇದನ್ನು ಸೇವಿಸೋದು ಹೇಗೆ ಅಂತಂದರೆ, 1 ಗ್ಲಾಸ್ ನೀರನ್ನು ತೆಗೆದುಕೊಂಡು 1 ಟೀ ಸ್ಪೂನಷ್ಟು ಈ ಮಿಶ್ರಣವನ್ನು ಬೆರೆಸಿ ಸರಿಯಾಗಿ ಕಲಸಿ, ತಂಪಿಗಿರಬೇಕು ನೀರು, ತಣ್ಣಗಾಗಿರಬೇಕು. ಆ ನೀರನ್ನು ನೀವು ಸೇವಿಸೋದು ದಿವಸಕ್ಕೆ 1 ಸಾರಿ ನೀವು ಸೇವಿಸಿದ್ರೆ, ಅಂದರೆ 2-3 ದಿವಸ ನಿಮ್ಗೆ ಅದೇ ಒಂದು ಆ್ಯಸಿಡಿಟಿ, ಎದೆ ಉರಿ ಆ ಥರ ಇದ್ದರೆ ಇದನ್ನು ಸೇವಿಸೋದು ತುಂಬ ಉತ್ತಮ. ಆದರೆ ಮುಖ್ಯವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಒಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ, ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು, ಹಸಿಮೆಣಸಿನಕಾಯಿ, ಆಮೇಲೆ ಹೆಚ್ಚು ಸ್ಪೈಸಸ್, ಗರಂ ಮಸಾಲೆಗಳನ್ನು ಯೂಸ್ ಮಾಡಿದ ಆ ಅಡುಗೆಗಳಲ್ಲಿ ನೀವು ಅದನ್ನು ಬಳಸಿದಂಥ ಅಡುಗೆಗಳನ್ನು ಮಾತ್ರ ಆ 2-3 ದಿವಸ ನೀವು ತಿನ್ಲಿಕ್ಕೆ ಹೋಗಬಾರ್ದು. ಆದಷ್ಟು ನಿಂಬೆ ಹಣ್ಣಿನ ರಸ ನೀವು ಪಾನಕವನ್ನು ಮಾಡಿ ಕುಡಿಯೋದು ತುಂಬ ಉತ್ತಮ. ಎಳ್ನೀರು, ಈ ಟೆಂಡರ್ ಕೋಕೋನಟ್ ವಾಟರ್ ಅಂತ ಏನು ಹೇಳ್ತೀವಿ, ಅದರ ನೀರನ್ನು ನೀವು ಹೆಚ್ಚು ಸೇವಿಸೋದ್ರಿಂದ ಈ ಆ್ಯಸಿಡಿಟಿ ಮತ್ತು ಈ ಒಂದು ಹಾರ್ಟ್ ಬರ್ನಿಂಗ್ ಏನಿದೆ, ಅಂದರೆ ಎದೆಯಲ್ಲಿ ಉರಿ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮತ್ತು ಈ ನಾವು ತೋರಿಸಿದಂಥ ಒಂದು ಲೇಹ ಏನಿದೆ, ಇದನ್ನು ನೀವು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೀವು ಕಂಡುಕೊಳ್ಬೋದು. ಈಗ ಈ ಬೇವಿನ ಎಲೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಬೆಲ್ಲವನ್ನು ಬೆರೆಸಿದಂಥ ಒಂದು ಮಿಶ್ರಣ ಸಿದ್ಧವಾಗಿದೆ. ಕಿರಣ್ಮಯ್ಯವರೇ, ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. 1 ಗ್ಲಾಸಿಗೆ ನೀರನ್ನು ಹಾಕ್ಕೊಂಡು, ಇದಕ್ಕೆ 1 ಸ್ಪೂನ್ನಷ್ಟು ಹೌದು 1 ಸ್ಪೂನ್ನಷ್ಟು ನಾವು ಮಿಶ್ರಣವನ್ನು ಬೆರೆಸಿ ಇದನ್ನು ದಿವಸಕ್ಕೆ 1 ಸಾರಿ ಊಟವಾದ ಮೇಲೆ, ಯಾವುದೇ ಸಮಯ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಅಥವಾ ರಾತ್ರಿ, ಈ ಥರ ಇದನ್ನು ಮಿಶ್ರಣ ಮಾಡಿದ ನಂತರ ಈ ರೀತಿ ಇದು ಸಿದ್ಧವಾಗುತ್ತೆ. ಇದನ್ನು 1 ಗ್ಲಾಸ್ ನೀವು ನಾನೇನು ತೋರಿಸಿದ್ದೀನಿ, ಇದನ್ನು ನೀವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವುದೇ 1 ಸಾರಿ ಮಾತ್ರ ಊಟವಾದ ನಂತರ ಈ ಥರ ಈ ಆ್ಯಸಿಡಿಟಿ ಆದವರಿಗೆ ಈ ಒಂದು ಪ್ರಯತ್ನವನ್ನು ನೀವು ಮಾಡಿ ನೋಡಿ. ಮತ್ತು ಆ್ಯಸಿಡಿಟಿ ಆದಾಗ ನಾನು ಹೇಳಿದ್ದೀನಿ, ಶರ್ಬತ್ ಅಂತಂದರೆ ಪಾನಕವನ್ನು ಮಾಡಿ ಕುಡಿಯೋದು ಅಭ್ಯಾಸ ಏನಿದೆ ಅದು ತುಂಬ ಉತ್ತಮವಾದಂಥದ್ದು. ಮತ್ತು ಟೆಂಡರ್ ಕೋಕೋನಟ್ ವಾಟರ್ ಕೂಡ ತುಂಬ ಒಳ್ಳೆಯ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಆಸಿಡಿಟಿ ಮತ್ತು ಎದೆ ಉರಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ಬೇವಿನ ಎಲೆ, ತುಳಸಿ, ಕರಿಮೆಣಸಿನ ಕಾಳು ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ತಯಾರಿಸುವ ವಿಧಾನ: ಕುಟಾಣಿಗೆ ಬೇವಿನ ಎಲೆ, ಬೆಲ್ಲ, ಬೆಟ್ಟದ ನೆಲ್ಲಿಕಾಯಿ ಪುಡಿ, ಕರಿಮೆಣಸಿನ ಕಾಳು, ತುಳಸಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಜಜ್ಜಿಕೊಳ್ಳಿ. ನಂತರ 1 ಲೋಟಕ್ಕೆ ನೀರು ಹಾಕಿ ಅದಕ್ಕೆ ಜಜ್ಜಿದ ಮಿಶ್ರಣವನ್ನು ಬೆರೆಸಿ ಮಿಕ್ಸ್ ಮಾಡಿಕೊಂಡ್ರೆ ಆಸಿಡಿಟಿ ಮತ್ತು ಎದೆ ಉರಿಗೆ ಮನೆ ಔಷಧ ಸಿದ್ಧ.
ವೀಕ್ಷಕರೇ, ನೋಡಿದ್ವಲ್ಲ, ಈ ಅಸಿಡಿಟಿ ಮತ್ತೆ ಎದೆ ಉರಿ ಸಮಸ್ಯೆ ಬಂದಾಗ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಬೇವು, ತುಳಸಿ, ಬೆಟ್ಟದ ನೆಲ್ಲಿಕಾಯಿ ಇವುಗಳನ್ನ ಉಪಯೋಗಿಸಿ ಒಂದು ಮನೆಮದ್ದು ಮಾಡಬಹುದು ಅಂತ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಅಸಿಡಿಟಿ ಮತ್ತು ಈ ಎದೆ ಉರಿ ಸಮಸ್ಯೆ ಎದುರಾದಾಗ ಮೂಲಂಗಿ ಮತ್ತೆ ಸೌತೆಕಾಯಿ ಉಪಯೋಗಿಸಿ ಒಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಕಪ್ಪುಪ್ಪು, ಓಂಕಾಳು, ಪುದೀನ, ತುಳಸಿ, ನಾವು ಇಲ್ಲಿ ಮೂಲಂಗಿ ಮತ್ತು ಈ ಸೌತೆಕಾಯಿಯ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಿ. ಬನ್ನಿ ವೀಕ್ಷಕರಿಗೆ, ಮೊದಲಿಗೆ 1 ಟೀ ಸ್ಪೂನಷ್ಟು ಓಂಕಾಳನ್ನು ನಾವು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಚಿಟಿಕೆಯಷ್ಟು ಕಪ್ಪುಪ್ಪನ್ನು ಹಾಕ್ಕೊಳ್ಬೇಕು. 5 ರಿಂದ 6 ಎಲೆಗಳಷ್ಟು ನಾವು ಪುದೀನವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು 4 ರಿಂದ 5 ದಳಗಳಷ್ಟು ತುಳಸಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಇದಕ್ಕೆ ಈಗ ಈ ಮೂಲಂಗಿ ಪೇಸ್ಟನ್ನು ನಾವು 1 ಟೀ ಸ್ಪೂನಷ್ಟು ಈ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಇಷ್ಟು ಹಾಕಿದ ನಂತರ ನಾವು ಇದಕ್ಕೆ ನೀರನ್ನು ಹಾಕಿ ಈ ಥರ ನೀರು ಹಾಕಿದ ನಂತರ ಇದನ್ನು ನಾವು ಓವರ್ ನೈಟ್ ಅಂದರೆ ರಾತ್ರಿ ಹೊತ್ತು ಈ ಥರ ಮಾಡಿಟ್ಟು ಬೆಳಿಗ್ಗೆ ಸಮಯದಲ್ಲಿ ಇದಕ್ಕೆ ನಾವು ಈ ಸೌತೆಕಾಯಿಯ ಪೇಸ್ಟನ್ನು ಬಳಸಿ ಅದನ್ನು ನಾವು ಕುಡಿಬೇಕು. ಆದಷ್ಟು ಯಾಕೆ ಈ ರೀತಿ ರಾತ್ರಿ ಫುಲ್ಲು ಅಂದರೆ ರಾತ್ರಿ ಇಡೀ ಇದನ್ನು ಶೇಖರಿಸಿಟ್ಕೊಂಡು ಆಮೇಲೆ ಅದಕ್ಕೆ ಈ ಸೌತೆಕಾಯಿಯ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ? ಈಗ ನೋಡಿ, ಆಸಿಡಿಟಿ ಅನ್ನೋದನ್ನು ನಾವು ಸಂಪೂರ್ಣವಾಗಿ ತೆಗಿಬೇಕು ಅಂತಂದರೆ ಈ ಒಂದು ಪ್ರೊಸೆಸ್ ಆಯುರ್ವೇದದಲ್ಲಿ ಬಹಳ ಒಂದು ಮಹತ್ವವಾದಂಥ ಒಂದು ಪ್ರೊಸೆಸ್. ಅಂದರೆ ಈ ಮೂಲಂಗಿಯನ್ನು ನಾವು ಇದರಲ್ಲಿ ಹಾಕಿರೋದ್ರಿಂದ ಇದು ಆ ಮಿಶ್ರಣದೊಟ್ಟಿಗೆ ಬೆರೆತಾಗ ಮತ್ತು ಇದರಲ್ಲಿ ನಾವು ಕಪ್ಪುಪ್ಪನ್ನು ಕೂಡ ಹಾಕಿದ್ದೀವಿ. ಇದು ಡೈಜೆಷನ್ನಿಗೆ ಮತ್ತು ಯಾವುದೇ ರೀತಿಯ ಈ ಅಲ್ಸರ್ಗಳಾದಾಗ, ಆಸಿಡಿಟಿಯಿಂದ ಅಲ್ಸರ್ ಆದಾಗ ಕೂಡ ಇದು ಬಹಳ ಉತ್ತಮವಾದಂಥ ಒಂದು ಕ್ರಿಯೆಯನ್ನು ಮಾಡುತ್ತೆ. ಮತ್ತು ಅದಲ್ಲದೆ ಇದರಲ್ಲಿ ನಾವು ಈ ಸೌತೆಕಾಯಿಯ ಪೇಸ್ಟನ್ನು ಕೂಡ ಮುಂದೆ ಬೆಳಿಗ್ಗೆ ಎದ್ದ ನಂತರ ನಾವು ಏನು ಈ ಒಂದು ಗ್ಲಾಸಿಗೆ ಹಾಕಿ ಮಿಶ್ರಣ ಮಾಡಿ ಕುಡಿಯೋದೇನಿದೆ, ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮುಂದೆ ನಿಮಗೆ ಕೆಲವು ಸಮಯಗಳವರೆಗೆ ಒಂದು 6 ರಿಂದ 7 ತಿಂಗಳ ವರೆಗೆ ನಿಮಗೆ ಯಾವುದೇ ರೀತಿಯ ಒಂದು ಆಸಿಡಿಟಿಯ ಒಂದು ತೊಂದರೆ ನಿಮಗೆ ಕಂಡು ಬರೋದಿಲ್ಲ. ಆದ್ದರಿಂದ ಇದನ್ನು ಆಯುರ್ವೇದದಲ್ಲಿ ಬಹಳ ಇಂಪಾರ್ಟೆನ್ಸನ್ನು ಇದಕ್ಕೆ ಕೊಟ್ಟಿದ್ದಾರೆ, ಮಹತ್ವವನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಇಂಥ ಒಂದು ಈ ಪಾನೀಯ ಎಷ್ಟು ಉಪಯುಕ್ತವಾದಂಥದ್ದು, ಮನೆಯಲ್ಲೇ ಸರಳವಾಗಿ ಸಿಗ್ತಾ ಇರುವಂಥ ನಾವು ಈ ಒಂದು ತರಕಾರಿ ಮತ್ತು ಕೆಲವು ಓಂಕಾಳನ್ನು ನಾವು ಯೂಸ್ ಮಾಡಿ ಇಲ್ಲಿ ಮಾಡ್ತಾ ಇರೋದು ತುಂಬ ಉಪಯೋಗಕಾರಿ. ಮನೆಯಲ್ಲಿ ಮಾಡಿ ಇದನ್ನು ಮತ್ತು ನೀವು ಬೆಳಗ್ಗೆ ಸೇವಿಸುವಾಗ ಇದನ್ನು ಮತ್ತೆ ಸ್ಟ್ರೈನ್ ಮಾಡೋದಾಗಲಿ, ಅಂದರೆ ಇದನ್ನು ಸೋಸೋದಾಗಲಿ ಅಥವಾ ಫಿಲ್ಟರ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ 1 ಟೀ ಸ್ಪೂನಷ್ಟು ನಾವು ಈ ಸೌತೆಕಾಯಿಯ ಪೇಸ್ಟ್ ಏನಿದೆ ಅದನ್ನು ಬೆರೆಸ್ಬಿಟ್ಟು ಮಿಶ್ರಣ ಮಾಡಿ ಹಾಗೇನೆ ಇದನ್ನು ನಾವು ಸೇವಿಸಬೇಕು. ಮತ್ತು ಬಾಯಲ್ಲಿ ನಿಮಗೆ ಪುದೀನ ಮತ್ತು ತುಳಸಿ ಎಲೆಗಳು, ಓಂಕಾಳ ಬರ್ಬೋದು, ಅದನ್ನು ಅಗಿದು ತಿನ್ನುವಂಥ ಒಂದು ಕ್ರಮ ಏನಿದೆ ಅದನ್ನು ನೀವು ಮಾಡಿ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ತೀರಾ. ಈಗ ನಾನು ಇದಕ್ಕೆ ಇದು ನಾವು ಅನ್ಕೊಳ್ಳೋಣ, ಇವತ್ತು ಈಗ ನಾವು ರಾತ್ರಿ ಇಟ್ಟಿದ್ದೀವಿ, ಬೆಳಿಗ್ಗೆ ಇದು ಶೇಖರಿಸಿ ರೆಡಿ ಆಗಿದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಸೌತೆಕಾಯಿಯ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಬೆರೆಸ್ಕೊಂಡು ಇದನ್ನು ಮಿಶ್ರಣ ಮಾಡ್ಕೊಳ್ಬೇಕು. ಮತ್ತೊಂದು ಸಾರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಈ ಮಿಶ್ರಣವನ್ನು ಮಾಡಿ ನಾವು ಸೇವಿಸೋದ್ರಿಂದ ನಿಮ್ಮ ಆ್ಯಸಿಡಿಟಿಗೆ ಒಂದು ಕಂಪ್ಲೀಟ್ ಒಂದು ರಿಲೀಫ್ ಕೊಟ್ಟಂಗಾಗುತ್ತೆ. ಅದನ್ನು ದಯವಿಟ್ಟು ನೀವು ಮನೆಯಲ್ಲಿ ಪ್ರಯತ್ನಿಸಿ. ಡೈಜೆಷನ್ ಕೂಡ ಅಂದರೆ ಜೀರ್ಣ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಆಗುತ್ತೆ. ಯಾವುದೇ ಮಲಬದ್ಧತೆ ಆಗಲಿ, ಎದೆಯಲ್ಲಿ ಉರಿ ಆಗಲಿ ಎಲ್ಲವೂ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಮನೆಯಲ್ಲಿ ವೀಕ್ಷಕರೇ ಇದನ್ನು ಪ್ರಯತ್ನಿಸಿ, ಮುಂದೆ ನೀವೇ ನಮಗೆ ಪತ್ರ ಬರೆದು ತಿಳಿಸ್ತೀರಾ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನಾವು ಪಡೆದಿದ್ದೀವಿ ಅಂತ ಹೇಳಿ. ಈಗ ಈ ಒಂದು ಪೇಯ ಏನಿದೆ ಅದು ಸಿದ್ಧವಾಗಿದೆ. ಅಸಿಡಿಟಿ ಮತ್ತು ಎದೆ ಉರಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಕಪ್ಪುಪ್ಪು, ಓಂಕಾಳು, ಪುದೀನ, ತುಳಸಿ, ಮೂಲಂಗಿ ಪೇಸ್ಟ್ ಮತ್ತು ಸೌತೆಕಾಯಿ ಪೇಸ್ಟ್. ತಯಾರಿಸುವ ವಿಧಾನ: 1 ಲೋಟಕ್ಕೆ ಓಂಕಾಳು, ಕಪ್ಪುಪ್ಪು, ಪುದೀನ, ತುಳಸಿ ಎಲೆ, ಮೂಲಂಗಿ ಪೇಸ್ಟ್ ಮತ್ತು ನೀರನ್ನು ಹಾಕಿ ನಂತರ ಸೌತೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಅಸಿಡಿಟಿ ಮತ್ತು ಎದೆ ಉರಿಗೆ ಮನೆ ಔಷಧ ಸಿದ್ಧ.